ಯುದ್ಧದಲ್ಲಿ ಕರ್ಣ ಸಾಯ್ಬೇಕಾದ್ರೆ ಕೃಷ್ಣನ ಕರೆದು ಕೇಳ್ತಾನೆ, ಅಲ್ಲಯ್ಯ ಕೃಷ್ಣ, ನಾನು ಹುಟ್ಟಿದಾಗ ನನ್ನ ತಾಯಿ ನನ್ನ ನದಿಲ್ ಬಿಟ್ಬಿಟ್ಲು. ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ. ಬೆಳೆದ್ಮೇಲೆ ನನಗೆ ಅನೇಕ ಶಾಪಗಳು ತಟ್ಟದು. ಯುದ್ಧ ಮಾಡ್ಬೇಕಾದ್ರೆ ನನ್ನ ರಥದ ಚಕ್ರ ನೆಲದಲ್ಲಿ ಹೂತೋಗ್ಲಿ ಅನ್ನೋ ಶಾಪ ಬಂತು. ನನ್ನ ಪ್ರಿಯ ಗುರುಗಳು ಕಲ್ತಿದ್ ವಿದ್ಯೆನೆಲ್ಲ ಸರಿಯಾದ ಸಮಯದಲ್ಲಿ ಮರ್ತೋಗು ಅನ್ನೋ ಶಾಪ ಕೊಟ್ರು. ಬ್ರಾಹ್ಮಣದ ರೂಪದಲ್ಲಿ ಇಂದ್ರ ಬಂದು ನನ್ನ ಕವಚ ಕೊಂಡಲಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾನೆ. ನನ್ನ ಸಾವು ಕಣ್ಮುಂದೆ ಇದ್ರೂ ನನ್ನ ಪುಣ್ಯನೆಲ್ಲ ನೀನು ದಾನವಾಗಿ ಪಡಿತೀಯ. ನಾನು ಅಷ್ಟೊಂದು ದಾನಗಳು ಮಾಡಿದ್ರು ನನಗೆ ಯಾಕೆ ಈ ಕಷ್ಟಗಳು? ನಾನು ಏನಂತ ತಪ್ಪು ಮಾಡಿದ್ದು? ನಂಗೆ ಸ್ವಲ್ಪ ವಿವರಣೆ ನೀಡ್ತೀಯಾ ಅಂತ ಕರ್ಣ ಕೃಷ್ಣನ ಕೇಳಿದಾಗ ಕೃಷ್ಣ ಮುಗುಳ್ನಕ್ಕಂತ ಹೇಳ್ತಾನೆ, ಅಯ್ಯ ಕರ್ಣ, ನಾನು ಹುಟ್ಟಿದ್ದು ಕಾರಾಗೃಹದಲ್ಲಿ. ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಂದ ದೂರ ಆಗ್ಬಿಡ್ತೀನಿ. ನನ್ನ ಸ್ವಂತ ಸೋದರ ಮಾವನೇ ನನ್ನ ಸಾಯಿಸೋಕೋಸ್ಕರ ರಾಕ್ಷಸಗಳನ್ನ ಕಳಿಸ್ತಾರೆ. ಆ ವಿಧಿ ನೋಡಿದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ರಾಧೆನ ನನ್ನಿಂದ ದೂರ ಮಾಡ್ತಾನೆ. ಈ ಕುರುಕ್ಷೇತ್ರ ಯುದ್ಧ ನಡೆದ್ರೆ ನನ್ನ ವಂಶ ನಿರ್ವಂಶ ಆಗುತ್ತೆ ಅನ್ನೋ ಶಾಪ ನನಗೆ ತಟ್ಟುತ್ತೆ ಅಂತ ನನಗೆ ಗೊತ್ತಿದ್ರು ನಾನು ಧರ್ಮದ ಪರ ನಿಂತು ಯುದ್ಧ ನಡೆಸ್ಕೊಡ್ತೀನಿ. ಕರ್ಣ, ಈ ಕಷ್ಟ ಎಲ್ಲರಿಗೂ ಬರುತ್ತೆ, ಆದ್ರೆ ನಾವು ಯಾರ ಪರವಾಗಿ ನಿಲ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಮೇಲೆ ನಮ್ಮ ಕರ್ಮ ನಿರ್ಧಾರ ಆಗುತ್ತೆ. ನೀನೊಬ್ಬ ಮಹಾ ಯೋಧನಾಗಿ ಅಧರ್ಮದ ಪರ ನಿಂತಿದ್ಯಲ್ಲ, ಅದಕ್ಕೋಸ್ಕರನೇ ನಿನ್ನ ಜೀವನಾವಧಿ ಇಲ್ಲಿಗೆ ಮುಕ್ತಾಯ ಆಗ್ತಾ ಇರೋದು ಅಂತ ಶ್ರೀಕೃಷ್ಣ ವಿವರಿಸ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನಾವು ಧರ್ಮನ ಬಿಟ್ಕೊಡ್ಬಾರ್ದು. ಇವತ್ತು ನಾವು ಧರ್ಮನ ಕಾಪಾಡಿದ್ರೆ ನಾಳೆ ಧರ್ಮ ನಮ್ಮನ್ನು ಕಾಪಾಡೋದು. ಧರ್ಮಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ಅದಕ್ಕೆ ಹಿರಿಯರು ಹೇಳೋದು, ಧರ್ಮೋ ರಕ್ಷತಿ ರಕ್ಷಿತಃ. ನಮಸ್ಕಾರ.